ನಮಸ್ಕಾರ. ವಿಧಿ, ಮೋಹ ಜೊತೆಗೆ ಒಂದು ತಪ್ಪಿಸಲೇ ಆಗದ ಶಾಪ, ಈ ಮೂರರ ಸುತ್ತ ಹೆಣೆದ ಒಂದು ಅದ್ಭುತ ಹಾಡಿನ ಕಥೆಯನ್ನ ಇವತ್ತು ನೋಡೋಣ. ಬನ್ನಿ, ಈ ಕಥೆಯೊಳಗೆ ಇಳಿದು ಅದರ ಒಂದೊಂದೇ ಪದರವನ್ನ ಬಿಡಿಸಿ ನೋಡೋಣ. ಹಾಡಿನ ಮೊದಲ ಸಾಲುಗಳೇ ನೋಡಿ, ಎಷ್ಟು ಅದ್ಭುತವಾಗಿವೆ. ನಮ್ಮನ್ನ ನೇರವಾಗಿ ಆ ವಾತಾವರಣಕ್ಕೆ ಕರ್ಕೊಂಡೋಗುತ್ತೆ. ಎಲ್ಲೆಲ್ಲೂ ಹಸಿರು, ಸಂಜೆ ಕವಿತಾ ಇದೆ, ವಿಧಿ ತನ್ನ ಆಟ ಶುರು ಮಾಡೋಕ್ಕೆ ವೇದಿಕೆ ಸಿದ್ಧವಾದ ಹಾಗೆ. ಬಹುಶಃ ಆ ಸಂಜೆಯ ನಿಶ್ಶಬ್ದವೇ ಮುಂದಿನ ದುರಂತಕ್ಕೆ ಸಾಕ್ಷಿ ಅನ್ಸುತ್ತೆ. ಸರಿ, ಕಥೆ ಶುರುವಾಗೋದೇ ಆ ದಟ್ಟವಾದ ಹಸಿರು ಕಾಡಿನಲ್ಲಿ. ಅಲ್ಲಿ ಬೇಟೆಯಲ್ಲಿ ನಿಪುಣನಾದ ಮಹಾರಾಜ ಪಾಂಡು ಕೈಯಲ್ಲಿ ಬಿಲ್ಲು ಬಾಣ ಹಿಡಿದು ಸಿದ್ಧನಾಗಿ ನಿಂತಿದ್ದಾನೆ. ಆದರೆ ಪಾಪ, ಅವನ ಮುಂದಿನ ಒಂದು ಸಣ್ಣ ನಡೆ ತನ್ನ ಇಡೀ ಹಣೆಬರವಹವನ್ನೇ ಶಾಶ್ವತವಾಗಿ ಬದಲಿಸುತ್ತೆ ಅನ್ನೋ ಸಣ್ಣ ಅರಿವು ಕೂಡ ಅವನಿಗಿರಲಿಲ್ಲ. ಮತ್ತು ಆ ಕ್ಷಣ ಬಂದೇ ಬಿಡ್ತು. ಪೊದೆಗಳ ನಡುವೆ ಏನೋ ಒಂದು ಸದ್ದು, ಒಂದು ಚಲನೆ. ಅದನ್ನ ಯಾವುದೋ ಪ್ರಾಣಿ ಅಂತ ಅಂದಾಜು ಮಾಡಿ ಪಾಂಡು ಒಂದು ಕ್ಷಣವೂ ತಡ ಮಾಡದೆ ಬಾಣ ಹುಡ್ತಾನೆ. ಆ ಒಂದು ಬಾಣ ಇಡೀ ಇತಿಹಾಸದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ರಾಜನ ಆ ಒಂದು ತಪ್ಪು ನಿರ್ಧಾರದ ಪರಿಣಾಮಗಳು ತುಂಬಾನೇ ಘೋರವಾಗಿತ್ತು. ಇಲ್ಲಿಂದ ಶುರುವಾಗುತ್ತೆ ನೋಡಿ ಈ ಕಥೆಯ ಪ್ರಮುಖ ತಿರುವು, ಆ ಋಷಿಯ ಶಾಪ. ವಿಷಯ ಏನಂದ್ರೆ, ಪಾಂಡೋ ಹೊಡೆದ ಬಾಣ ತಾಗಿದ್ದು ಯಾವುದೋ ಪ್ರಾಣಿಗಲ್ಲ, ಬದಲಿಗೆ ಪ್ರಣಯದ ಕ್ಷಣದಲ್ಲಿದ್ದ ಒಬ್ಬ ಋಷಿಗೆ. ಆ ನೋವಿನಲ್ಲಿ ಆ ಋಷಿ ನುಡಿದ ಮಾತುಗಳೇ ಪಾಂಡುವಿನ ಪಾಲಿಗೆ ಶಾಪವಾಯಿತು. ಯಾವ ಸುಖದ ಕ್ಷಣದಲ್ಲಿ ನೀನು ನನಗೆ ಸಾವನ್ನ ತಂದಿಯೋ, ಅದೇ ತರಹದ ಸುಖದ ಕ್ಷಣದಲ್ಲೇ ನಿನಗೂ ಸಾವು ಬರಲಿ. ಒಂದು ಕ್ಷಣ ಯೋಚನೆ ಮಾಡಿ, ಈ ಥರದ ಒಂದು ಶಾಪದ ಜೊತೆ ಬದುಕೋದು ಅಂದ್ರೆ ಹೇಗಿರ್ಬೇಡು. ಸ್ಪರ್ಶದ ಆದಿಯಲ್ಲಿ ಮರಣದ ಸನ್ನೆಯು. ಅಬ್ಬಾ, ಕೇಳೋಕೆ ಭಯಾನಕ ಅನ್ಸುತ್ತೆ ಅಲ್ವಾ? ಇದು ಪಾಂಡುವಿನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಿಯಂತ್ರಿಸೋಕೆ ಅಂತಾನೇ ಸೃಷ್ಟಿಯಾದ ಹಾಗೆ ಇತ್ತು. ಆ ಘಟನೆ, ಆ ಶಾಪ ಪಾಂಡುವಿನ ಜೀವನದಲ್ಲಿ ಒಂದು ರೀತಿ ಅಳಿಸಲಾಗದ ಕತ್ತಲನ್ನ ತುಂಬಿಬಿಡ್ತು. ಅವನು ತನ್ನ ರಾಜ ವೈಭವ, ಅರಮನೆ ಎಲ್ಲವನ್ನೂ ಬಿಟ್ಟು ತಪಸ್ಸಿನ ದಾರಿ ಹಿಡಿದ. ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ಒಂದು ದೀರ್ಘವಾದ ಪಯಣ ಶುರುವಾಯಿತು. ಸರಿ, ಈಗ ಹಲವು ವರ್ಷಗಳು ಕಳೆದು ಹೋಗಿವೆ. ವನವಾಸದಲ್ಲಿದ್ದ ಪಾಂಡುವಿನ ಮನಸ್ಸಿನಲ್ಲೇ ಒಂದು ದೊಡ್ಡ ಯುದ್ಧ ನಡೀತಿತ್ತು. ಒಂದು ಕಡೆ ತಾನು ಮಾಡಿದ ಪ್ರತಿಜ್ಞೆ, ಇನ್ನೊಂದು ಕಡೆ ಸಹಜವಾದ ಮಾನವ ಬಯಕೆಗಳು. ಇದರ ನಡುವೆ ಅವನು ಸಿಕ್ಕಿ ಹಾಕ್ಕೊಂಡಿದ್ದ. ಇದು ಪಾಂಡುವಿನ ಒಳಗಿನ ಹೋರಾಟದ ಒಂದು ಅದ್ಭುತ ಚಿತ್ರಣ ಅಂತ ಹೇಳಬಹುದು. ಹೊರಗಿನಿಂದ ನೋಡೋರಿಗೆ ಅವನು ಎಲ್ಲವನ್ನೂ ತ್ಯಾಗ ಮಾಡಿದ ಒಬ್ಬ ತಪಸ್ವಿ. ಆದ್ರೆ ಒಳಗಡೆ ಮೋಹದ ಕಿಡಿ ಇನ್ನೂ ಆರೇ ಇರಲಿಲ್ಲ. ಅದು ಅವನ ಪ್ರತಿಜ್ಞೆ ಮತ್ತು ಅವನ ಆಸೆಗಳ ನಡುವೆ ಅವನನ್ನ ಹರಿದು ಹಾಕ್ತಿತ್ತು. ಆ ಆಂತರಿಕ ಯುದ್ಧ ನಡೀತಿದ್ದ ಹಾಗೆಯೇ ಒಂದು ದಿನ ತನ್ನ ಪತ್ನಿ ಮಾದ್ರಿಯ ರೂಪವನ್ನ ಕಂಡಾಗ ಅವನ ಸಂಯಮದ ಕಟ್ಟೆಯೇ ಒಡೆದುಹೋಯಿತು. ಅವಳ ಮೇಲಿನ ಮೋಹದ ಅಲೆ ಎಷ್ಟು ಜೋರಾಗಿ ಬಂದು ಅಪ್ಪಳಿಸಿತು ಅಂದ್ರೆ ಅವನಿಗೆ ತನ್ನ ಪ್ರತಿಜ್ಞೆ, ಶಾಪ ಎಲ್ಲವೂ ಮರೆತೇ ಹೋಯಿತು. ಕಥೆ ಇಂತಹ ಒಂದು ನಿರ್ಣಾಯಕ ಹಂತಕ್ಕೆ ಬಂದಾಗ ಒಂದು ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲೂ ಮೂಡುತ್ತೆ. ಇಷ್ಟು ವರ್ಷಗಳ ಕಾಲ ಸಂಯಮದಿಂದ ಇದ್ದ ಮೇಲೂ ವಿಧಿಯಾಟವನ್ನು ಮೀರಿ ನಿಲ್ಲೋದು ನಿಜಕ್ಕೂ ಸಾಧ್ಯನಾ? ಈಗ ಬನ್ನಿ, ಕಥೆಯ ದುರಂತ ಅಂತ್ಯದ ಕಡೆಗೆ ಹೋಗೋಣ. ಇಲ್ಲಿ ಪಾಂಡುವಿನ ಆಂತರಿಕ ಹೋರಾಟಕ್ಕೆ ಒಂದು ಮಾರಣಾಂತಿಕ ಅಂತ್ಯ ಸಿಗುತ್ತೆ. ನೋಡಿ, ಎಲ್ಲವೂ ನಡೆದಿದ್ದು ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ. ಮಾದ್ರಿಯ ಮೇಲಿನ ಮೋಹ, ಅದು ಅವನ ಪ್ರತಿಜ್ಞೆಯನ್ನೇ ಮರೆಸ್ಬಿಡ್ತು. ಆ ಒಂದೇ ಒಂದು ಕ್ಷಣದ ಸ್ಪರ್ಶ ಅಷ್ಟೇ ಋಷಿಯ ಶಾಪ ನಿಜವಾಯಿತು. ಅವನ ಅಷ್ಟು ವರ್ಷಗಳ ವನವಾಸಕ್ಕೆ ಒಂದು ದುರಂತ ಅಂತ್ಯ ಸಿಗ್ಬಿಡ್ತು. ಕೊನೆಗೂ ಆಗಿದ್ದು ಇದೆ. ಒಂದು ಕ್ಷಣದ ಸುಖದ ಆಸೆ ಅವನ ಇಡೀ ಜೀವನದ ತಪಸ್ಸನ್ನ, ವನವಾಸವನ್ನ ಎಲ್ಲವನ್ನೂ ಶೂನ್ಯ ಮಾಡ್ಬಿಡ್ತು. ಅಂದ್ರೆ ಅವನ ಆಯ್ಕೆಯೇ ಅವನ ಸಾವಿಗೆ ಕಾರಣವಾಯಿತು. ಪಾಂಡುವಿನ ಸಾವಿನ ನಂತರ ಮಾದ್ರಿ ಮತ್ತು ಕುಂತಿಯ ದುಃಖಕ್ಕೆ ಮಿತಿನೇ ಇರಲಿಲ್ಲ. ಮೋಹದ ಬೆಂಕಿ ಎಂತಹ ವಿನಾಶವನ್ನ ತರಬಲ್ಲದು ಅನ್ನೋದಕ್ಕೆ ಅವರ ಕಣ್ಣೀರು ಮೂಕ ಸಾಕ್ಷಿಯಾಗಿತ್ತು. ಪಾಂಡುವಿನ ಜೀವನ ಇಲ್ಲಿಗೆ ಮುಗಿತು, ನಿಜ. ಆದ್ರೆ ಅವನ ಕಥೆ ಅದಿನ್ನೂ ಮುಗಿದಿಲ್ಲ. ಅದು ಇವತ್ತಿಗೂ ಹೇಗೆ ಜೀವಂತವಾಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಹೌದು, ಪಾಂಡುವಿನ ಶಾಪದ ಕಥೆ ಅವತ್ತಿಗೆ ಮುಗಿದಿರಬಹುದು. ಅದೇ ವಿಧಿ ಮತ್ತು ಮೋಹದ ನಡುವಿನ ಈ ಸಂಘರ್ಷದ ಕಥೆ ಇದೆಯಲ್ಲ, ಅದು ಈ ಹಾಡಿನಂತಹ ಕಲಾಕೃತಿಗಳ ಮೂಲಕ ಇವತ್ತಿಗೂ ನಮ್ಮ ನೆನಪಿನಲ್ಲಿ ಒಂದು ಮರೆಯಲಾಗದೆ ಇತಿಹಾಸವಾಗಿ ಉಳಿದುಕೊಂಡಿದೆ. ಹಾಗಾಗಿ ಕೊನೆಯಲ್ಲಿ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಟುಹೋಗುತ್ತೆ. ಪಾಂಡುವಿನ ಅಂತ್ಯಕ್ಕೆ ಕಾರಣವಾದದ್ದು ಅವನ ಸ್ವಂತ ಮೋಹದ ಪಯಣವ, ಅಥವಾ ಅವನು ಮೊದಲಿನಿಂದಲೂ ವಿಧಿಯ ದೊಡ್ಡ ಆಟದಲ್ಲಿ ಕೇವಲ ಒಂದು ಪಾತ್ರ ಮಾತ್ರ ಆಗಿದ್ದನ? ಈ ಪ್ರಶ್ನೆಯೊಂದಿಗೆ ಈ ಕಥೆಯ ಅವಲೋಕನವನ್ನು ಮುಗಿಸೋಣ.